ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಮಕ್ಕಳಿಗೆ ಹಾಯ್ ಮಕ್ಕಳೇ. 21 ದಿನಗಳ ಮಕ್ಕಳ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ದಿನ 18ರಲ್ಲಿದ್ದೇವೆ. ಮಹಾವತಾರ್ ಬಾಬಾಜಿ ಹಾಗೂ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಮಕ್ಕಳೇ ಯೋಗ, ಪ್ರಾಣಾಯಾಮ, ತದನಂತರ ಧ್ಯಾನ ಮತ್ತೆ ನಾಲಿಗೆ ಕಸರತ್ತು. ನಾಲಿಗೆ ಕಸರತ್ತು ಇದ್ರ ಬಗ್ಗೆ ಗೊತ್ತಿದೆಯಾ ಮಕ್ಕಳೇ? ಏನು ಹಾಗಂದ್ರೆ ಟಂಗ್ ಟ್ವಿಸ್ಟ್. ಓಕೆ, ನಮ್ಮ ಮೇಡಮು ಕೂಡ ನೀತಿ ಕತೆ ಅದನ್ನು ಕೂಡ ಹೇಳ್ತಾರೆ. ಇಷ್ಟು ಇವತ್ತಿನ ಕಾರ್ಯಕ್ರಮಗಳದ್ದಾಗಿರುತ್ತೆ. ಮಕ್ಕಳು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಯೋಗಾಸನ ಪ್ರಾಣಾಯಾಮ ಮಾಡುವಾಗ ವಿಡಿಯೋ ಆನ್ ಮಾಡ್ಕೊಂಡಿರ್ಬೇಕು. ಇವತ್ತು 3 ದಿವಸಗಳ ಕಾಲ ನಾನೇ ಯೋಗಾಸನ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಮಕ್ಕಳೇ, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಮೊದಲಿಗೆ ಯೋಗಾಸನ ಪ್ರಾಣಾಯಾಮವನ್ನು ಈಗ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಎಲ್ಲರೂ ಸಜ್ಜಾಗಿ ಮಕ್ಕಳೇ. ಒಂದು ಮ್ಯಾಟ್ ಹಾಸ್ಕೋಬೇಕು ನೀವು. ಮ್ಯಾಟ್ ಅಂದ್ರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬೇಡ. ಅಕಸ್ಮಾತ್ ಇಲ್ಲ, ಕಾಟನ್ದು ಇಲ್ಲ ಅಂತ ಅಂದ್ರೆ ಪ್ಲಾಸ್ಟಿಕ್ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಪ್ಲಾಸ್ಟಿಕ್ ಉಪಯೋಗ ಒಳ್ಳೇದಲ್ಲ ಅಲ್ಲ, ನಿಮಗೂ ಗೊತ್ತಿದೆ. ಎಸ್ ಮಕ್ಕಳೇ, ಎಲ್ಲರೂ ಸುಖಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೋಬಹುದು. ಓಕೆ, ಕಾಣ್ತಿದ್ಯಾ ಮೇಡಮ್? ನೀಟಾಗಿ ಕಾಣ್ತಿದ್ಯಾ? ಕಾಣಿಸ್ತದೆ. ಓಕೆ, ವಜ್ರಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಂಡು ನಮಸ್ಕಾರ ಮುದ್ರಾ ಅಥವಾ ಅಂಜಲಿ ಮುದ್ರಾ ಅಂತ ಕರೀತಾರೆ. ಹೃದಯದ ಮಧ್ಯಭಾಗದಲ್ಲಿ ಈ ರೀತಿ ಬರಬೇಕು. ಕತ್ತು ಬೆನ್ನು ನೇರವಾಗಿರಲಿ. ಮುಖದಲ್ಲಿ ಮುಗ್ಧವಾದ ಮುಗುಳ್ನಗೆ ಇರಲಿ. ಫೋನ್ನ ಒಂದ್ ಕಡೆ ಸ್ಟಿಕ್ ಮಾಡಿ ಕುಳಿತುಕೊಳ್ಳಿ. ಓಕೆ, ಸ್ಟಾರ್ಟ್. ಪ್ರಾರಂಭ ಆಗ್ತಾ ಇದೆ. ಸಹಜವಾದ ಸರಳವಾದ ಉಸಿರಾಟವನ್ನು ಮಾಡುತ್ತಾ ಮೂರು ಬಾರಿ ದೀರ್ಘವಾದ ಆಳವಾದ ಉಸಿರಾಟವನ್ನು ಮಾಡಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ನೊಂದು ಬಾರಿ. ಇನ್ಹೇಲ್, ಎಕ್ಸೇಲ್. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಓಂಕಾರ ಓ ಮಕ್ಕಳೇ, ನನ್ ಜೊತೆಲೇ ಹೇಳಿ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಶಾಂತಿ ಶಾಂತಿ ಶಾಂತಿ. ಮಕ್ಕಳೇ, ಹಾಗೆ ಶಿರಬಾಗಿ ಭೂತಾಯಿಗೆ, ನಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಕತ್ತು ನೇರ. ಹಾಗೆ ಕೈಗಳನ್ನು ಉಜ್ಜಿ ಬಂದಂತಹ ಶಾಖವನ್ನು ನಮ್ಮ ಕಣ್ಣುಗಳಿಗೆ, ಕಿವಿಗಳಿಗೆ ಸ್ಪರ್ಶಿಸೋಣ. ಎಸ್ ಮಕ್ಕಳ, ಇವತ್ತು 15ರಿಂದ 20 ನಿಮಿಷ ವಾರ್ಮ್ ಎಕ್ಸರ್ಸೈಸ್ ಮತ್ತೆ ಪ್ರಾಣಾಯಾಮ ಮಾಡ್ಕೊಂಡು ಬರೋಣ.
ಈಗ ಇದ್ದು ನಿಂತು ಓಕೆ, ಕತ್ಲೆ ಆಗಿದೆ, ಕರೆಂಟ್ ಹೋಗಿದೆ. ಸ್ವಲ್ಪ ಆಚೆ ಬೆಳಕಿದೆ, ಟ್ರೈ ಮಾಡ್ತೀನಿ. ಕಾಣ್ತಾ ಇದೆ ಮೇಡಮ್? ಹಾ, ಕಾಣ್ತಾ ಇದೆ ಮೇಡಮ್. ಒಂದು 5 ನಿಮಿಷ ಅಷ್ಟೇ ಅಲ್ವಾ? 10 ನಿಮಿಷ ಸಾಕು, ಆಗುತ್ತೆ ಬಿಡಿ. ಬೆಳಕು. ಓಕೆ ಮಕ್ಕಳ, ಇಲ್ಲಿ ಕರೆಂಟ್ ಹೋಗಿರೋದ್ರಿಂದ ನಾನು ಬಂತು, ನಿಮಗೆ ಹೋಯ್ತು. ಓಕೆನಾ? ಈಗ ಕೈಗಳನ್ನು ಹಿಂದೆ ಕಟ್ಟಿ ಕಾಲುಗಳನ್ನು ಜೋಡಿಸಿ ಅಪ್ ಡೌನ್, ಅಪ್ ಡೌನ್. ಕೈಗಳನ್ನು ಹಿಂದೆ ಕಟ್ಟಿ 10 ಬಾರಿ ಈ ರೀತಿ ಮಾಡಿ. ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್. 10 ಟೈಮ್ ರಿಪೀಟ್ ಮಾಡಿ. ಅದೇ ರೀತಿ ಮಾಡಿ ಮಕ್ಕಳ. ಇದಾದ ನಂತರ ಇನ್ ಔಟ್, ಇನ್ ಔಟ್. 2 ಕೈಗಳನ್ನು ಮೇಲೆತ್ತಿ ಬಲ ಕಾಲು ಇನ್ ಔಟ್. ಮತ್ತೆ ಕಾಲು ಹಿಂದೆ ತಗೊಂಡು 2 ಕೈ ಕೆಳಗಡೆ ಮಾಡಿ. ಈ ರೀತಿ 10 ಟೈಮ್ ಕಂಟಿನ್ಯೂ ಮಾಡಿ. ಇನ್ ಔಟ್, 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 ಇನ್ ಔಟ್. ಈಗ ಕಾಲುಗಳೆರಡು ಅಗಲ ಮಾಡಿ ರೈಟ್ ಲೆಫ್ಟ್. ಕಾಣಿಸ್ತಿದ್ಯಾ? ಅಷ್ಟು ಸ್ಪೀಡ್ ಬೇಡ. ಯಾರು ಮಾಡ್ತಾ ಇರೋದು ಅಷ್ಟು ಸ್ಪೀಡು? ಹಿಂಪನ, ಅಷ್ಟು ಸ್ಪೀಡ್ ಬೇಡ. ಓಕೆನಾ? ರೈಟ್ ಲೆಫ್ಟ್ 10 ಟೈಮ್ ಕಂಟಿನ್ಯೂ ಮಾಡಿ. ರೈಟ್ ಲೆಫ್ಟ್. ಮಕ್ಕಳೇ ಗಮನ ಕೊಟ್ಟು ಮಾಡ್ಬೇಕು, ಸುಮ್ನೆ ಮಾಡ್ತೀವಿ ಅಂತ ಮಾಡಬಾರ್ದು. ನೀವು ಮಾಡುವಂತಹ ಪೋಸ್ಚರ್ನ ಗಮನ ಕೊಟ್ಟು ಮಾಡಿ. ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್. ಓಕೆ, ಈಗ ಕೈಗಳನ್ನು ಹಿಂದೆ ಕಟ್ಟಿ. ಕಾಣಿಸ್ತಿದ್ಯಾ? ಒಂದು ಕಾಲು ಹಿಂದೆ, ಇನ್ನೊಂದು ಕಾಲು ಹಿಂದೆ, ಈ ರೀತಿ ಮಾಡಿ. ಓಕೆನಾ? 1 1 1 1 2 2. ಹಿಂದೆ ಕಾಲು ಊರಿರ್ಬೇಕು. ನಾವು ಕಾಲು ಹಿಂದೆ ಮಾಡಿದಾಗ 2 ಕಾಲು ಊರಿರ್ಬೇಕು, ಪಾದಗಳು ಹಿಂದಗಡೆ ಊರ್ಬೇಕು. 1 1 2 2. ಈ ರೀತಿ ಕಂಟಿನ್ಯೂ ಮಾಡಿ 10 ಟೈಮ್ ಮಾಡ್ತಾ ಹೋಗಿ. ಟೈಮ್ ಆದ್ಮೇಲೆ ನೆಕ್ಸ್ಟ್ ಈಗ ನೇರವಾಗಿ ನಿಂತು ಒಂದೊಂದೇ ಮಂಡಿನ ಪ್ರೆಸ್ ಮಾಡೋದು. 1 1 2 2 3 3. 2 ಕೈ ಕೊಟ್ಕೋಬೇಕಾತರ ಲೇಖನ ಮಾಡ್ತಾ ಇದಾರೆ ನೋಡಿ. ಪ್ರೆಸ್ ಆಗ್ಬೇಕು, 2 ಕೈಯಿಂದ ಮಂಡಿ ಪ್ರೆಸ್ ಆಗ್ಬೇಕು ಈ ತರ. ಓಕೆ, ಸೂಪರ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಕ್ಕಳು. ಜಾಣ ಮಕ್ಕಳೆಲ್ಲ ಕಲ್ತ್ಬಿಟ್ಟಿದ್ದಾರೆ ನೋಡಿ. 10 ಟೈಮ್ ಆಗಿದೆ. ಈಗೇನ್ ಮಾಡ್ತೀರಾ ಗೊತ್ತಾ? ಕಾಣಿಸ್ತಾ ಇದೆ ಮೇಡಮ್? ಕಾಣಿಸ್ತದೆ ಮೇಡಮ್. ಹಿಡ್ಕೋ, ಇಲ್ಲ ಅಂದ್ರೆ ಅಲ್ಲ, ಇಲ್ಲಿ ಹಿಡ್ಕೋ. ಕರೆಂಟ್ ಹೋಗಿರೋದ್ರಿಂದ
ಮಕ್ಕಳೇ ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಆಗಿ ನೋಡಿದ್ರ ಬೆಳದಿಂಗಳ ಒಂದು ಯೋಗಾಸನ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಕಾಣಿಸ್ತಿದ್ಯಾ ಮೇಡಮ್? ದೇಶದಲ್ಲಿ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತದೆ, ತಣ್ಣ ಗಾಳಿ ಬೀಸ್ತಾ ಇದೆ ಅಲ್ವಾ ಮಕ್ಕಳ? ಬೈಲಲ್ಲಿ ಇದ್ದವ್ರಿಗೆ ಮೇಡಮ್ಗೆ ಗಾಳಿ ತಣ್ಣ ಬೀಸ್ತಾ ಇದೆ. ಬೈಲಲ್ಲಿ ಇದಾರೆ ಅನ್ಸುತ್ತೆ, ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಕಾಣಿಸ್ತಾ ಇದೆ ಮೇಡಮ್. ಮೇಡಮ್ ಕಾಣಿಸ್ತಿದ್ಯಾ? ಹಾ ಕಾಣಿಸ್ತದೆ ಕಾಣಿಸ್ತದೆ. ಓಕೆ ಮಕ್ಕಳ, ಇದಾದ್ಮೇಲೆ ಕಾಲ ಅಗಲ ಮಾಡಿ, ಕೈ ಈ ರೀತಿ ಮಾಡಿ, ನಿಧಾನಕ್ಕೆ ರೈಟ್ ಲೆಫ್ಟ್ ಹಿಂದೆ ತಿರುಗೋದು 5 ಸಲ ಕಂಟಿನ್ಯೂ ಮಾಡಿ. ಲೈಟ್ ಯಾಕೆ ಗೊತ್ತಿಲ್ಲ. ಓಕೆನಾ? 5 ಸಲ ಆದ್ಮೇಲೆ ಇವಾಗ ಯಾವ್ದು ಮಾಡ್ತೀರಾ ಗೊತ್ತಾ? ಕೈ ಹಿಂದೆ ಕಟ್ಟಿ, ಒಂದು ಕಾಲು ಈ ರೀತಿ ಸ್ಟ್ರೈಟ್ ಆಗಿ, ಮತ್ತೊಂದು ಕಾಲು ಈ ರೀತಿ ಮಾಡಿ. 1 1 2 2 3 3 10 ಟೈಮ್ ಕಂಟಿನ್ಯೂ ಮಾಡಿ. ಓಕೆ, 10 ಟೈಮ್ ಆದ್ಮೇಲೆ ಈಗ ಕಾಲುಗಳನ್ನು ಜೋಡಿಸಿ, ಎರಡು ಮಂಡಿಗಳ ಮೇಲೆ ಕೈ ಇಟ್ಕೊಂಡು ನಿಧಾನಕ್ಕೆ ರೊಟೇಷನ್ ಮಾಡಬೇಕು. ಬಲದಿಂದ ಎಡಕ್ಕೆ 3 ಬಾರಿ. 1 ನಿಧಾನಕ್ಕೆ. ಈಗ ಬಲಗಡೆ, ಎಡ ಆಯ್ತಲ್ವಾ? ಬಲಗಡೆ 1 2 3. ಓಕೆ, ಈಗ ಮಂಡಿ ಭಾಗ ಆದ್ಮೇಲೆ ಮೇಡಮ್ ಕಾಣಿಸ್ತಿದ್ಯಾ? ಹಾ ಕಾಣಿಸ್ತದೆ ಕಾಣಿಸ್ತದೆ, ಮಾಡಿ ಮೇಡಮ್. ಈಗ ಸೊಂಟದ ಮೇಲೆ ಕೈ ಇಟ್ಕೊಂಡು ಬ್ಲರ್ ಕಾಣಿಸ್ತೈತೆ. ಎರಡು ಕಾಲು ಇರ್ಲಿ. ಕರೆಂಟ್ ಇಲ್ಲಲ್ಲಪ್ಪ, ಕರೆಂಟ್ ಇಲ್ಲ ಮೇಡಮ್ಗೆ. ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಧಾನಕ್ಕೆ ರೊಟೇಷನ್. ಮೇಡಮ್ ಕತ್ಲಲ್ಲಿ ಧ್ಯಾನ ಆಗ್ಬಿಡುತ್ತೆ, ಧ್ಯಾನ ಕೂಸ್ಬಿಡಿ ಸಾಕಲ್ವಾ? ಇಲ್ಲ ಗೊತ್ತಾಯ್ತು. ಶಿಥಿಲ ದಂಡಾಸನ. ನಾವು ಕುಳಿತುಕೊಳ್ಳಿ ಅಂತ ಅಂದೆ. ಇಂಪನ ಮಕ್ಳು ಎಲ್ಲ ಕೂತ್ಕೊಳ್ಳಿ, ಮ್ಯಾಟ್ ಮೇಲೆ ಕುಳಿತುಕೊಳ್ಳಿ. 2 ಕಾಲು ನೀವು ಮುಂದೆ ಮಾಡಿ.
ಕೇಳಿಸ್ತಿಲ್ವಾ? ಹಾ ಕೇಳಿಸ್ತದೆ ಮೇಡಮ್. ಆ ಓಕೆ, ಇಲ್ಲಿ ಚಿತ್ರ ಕಾಣಲ್ವಲ್ಲ, ಅದಕ್ಕೇನೆ ಮಕ್ಳು ಕನ್ಫ್ಯೂಸ್ ಆಗ್ತಿದೆ. ಓಕೆ ಮಕ್ಳು, ಇಲ್ಲಾಂದ್ರೆ ಮಲ್ಕೊಂಬಿಡಿ, ಅಮೃತಾಸನ ಮಾಡೋಣ. ಈಗ ಇದಕ್ಕೆ ನಿಮಗೆ ಬೆಳಕೇನ್ ಬೇಕಿಲ್ಲ, ಓಕೆನಾ? ಜಸ್ಟ್ ನೀವು ಕೇಳಿಸ್ಕೊಂಡ್ರೆ ಸಾಕು. ಈಗ ನೀವು ಶವಾಸನ ಅಥವಾ ಅಮೃತಾಸನ ಅಂತಾರೆ, ಆರಾಮಾಗಿ ನೀವು ಮಲ್ಕೊಂಬಿಡಿ. ಬೆನ್ನು ಹಿಂದ್ಗಡೆ ಮಾಡ್ಕೊಳ್ಳಿ, ನೆಲದ ಮೇಲೆ ಬೆನ್ನಿನ ಭಾಗ ಇರ್ಲಿ. ಆ ರೀತಿ ಹೊನ್ನಿಕಾ ಮಾಡ್ತಾ ಇದ್ದಾರೆ ನೋಡಿ, ನೋಡ್ಕೊಳ್ಳಿ ಮಕ್ಳೇ. ಅಂಗಾತ ಮಲ್ಗೋದು ಅಂತ, ಅಂಗಾತ ತರ. ಬೆನ್ನಿನ ಭಾಗ ಸಂಪೂರ್ಣ ನೆಲಕ್ಕೆ ಟಚ್ ಆಗಿರ್ಲಿ, ಗಮನಿಸಿ ಮಕ್ಕಳೇ. ಈಗ ಕೈಗಳು ನಮ್ಮ ಶರೀರದ ಅಕ್ಕಪಕ್ಕ, ಶರೀರದ ಪಕ್ಕದಲ್ಲಿ ಎರಡು ಕೈಗಳು ಅಂಗೈ ಮೇಲ್ಮುಖ ಇರ್ಲಿ, ಅಂಗೈ ಮೇಲ್ಮುಖವಾಗಿರಲಿ. ಓಕೆ, ಕಾಲುಗಳು ಸ್ವಲ್ಪ ದೂರ ದೂರ ಮಾಡ್ಕೊಳ್ಳಿ. ಹಾ, ಇಲ್ಲಿ ಲೇಖನ ಇಲ್ಲಿ ನೀಟಾಗಿ ಕಾಣ್ತಾ ಇದೆ. ಓಕೆ, ನಿಧಾನವಾಗಿ ಮೃದುವಾಗಿ ಕಣ್ಣನ್ನು ಮುಚ್ಚಿ. ಅಲೋಕ್ ಶರ್ಮಾ ಅಂತ ಇದೆ, ಪುಟ ನೀವು ಕೂಡ ಮಾಡಿ. ಇಲ್ಲ ಅಂದ್ರೆ ಕಣ್ಮುಚ್ಚಿ, ನಿಧಾನ ಕಣ್ಮುಚ್ಚಿ. ಓಕೆ, ಈಗ ನಿಧಾನವಾಗಿ ಸಹಜ ಸರಳವಾಗಿ ಉಸಿರಾಟವನ್ನು ಮಾಡಿ. ಗಮನಿಸಿ, ಮಲ್ಕೊಂಡು ಈಗ ಆರಾಮಾಗಿ ಮಲ್ಕೊಂಡಿದ್ದೀರಾ. ಪಾದದಿಂದ ಹಿಡಿದು ಕಾಲ ಬೆರಳಿನಿಂದ ಹಿಡಿದು ತಲೆ ಭಾಗದವರೆಗೂ ನಮ್ಮ ಶರೀರದ ಒಂದೊಂದೇ ಅಂಗಾಂಗಗಳನ್ನು ಗಮನಿಸೋಣ. ನಾನು ಹೇಳ್ತಾ ಹೋಗ್ತೀನಿ ಮಕ್ಕಳೇ, ಒಂದೊಂದೇ ಭಾಗವನ್ನ ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ಗಮನಿಸ್ಕೊಂಡು ಉಸಿರಾಟದ ಕಡೆ ಗಮನ ಕೊಡ್ತಾ ಮಾಡ್ತಾ ಹೋಗ್ಬೇಕು, ಓಕೆನಾ? ಇದು ಒಂಥರ ಧ್ಯಾನ ಆಗುತ್ತೆ. ಕಾಲ ಬೆರಳುಗಳನ್ನು ಗಮನಿಸಿ, ಹಾಗೆ ಉಸಿರಾಡ್ತಾ ಇರ್ಬೇಕು. ಓಕೆ, ಅದಾದ ಮೇಲೆ ಎರಡು ಮಂಡಿ ಚುಪ್ಪು, ಮಂಡಿಯ ಭಾಗವನ್ನು ಗಮನಿಸಿ. ಆ ಕಡೆ ನಿಮ್ಮ ಮನಸ್ಸನ್ನು ಗಮನಿಸಿ, ಮಂಡಿ ಚುಪ್ಪಿನ ಕಡೆ ನಿಮ್ಮ ಮನಸ್ಸಿಟ್ಟು ಗಮನಿಸಿ, ಉಸಿರಾಟದ ಕಡೆ ಗಮನ. ಈಗ ತೊಡೆಯ ಭಾಗ, ಸೊಂಟದ ಭಾಗ, ಸೊಂಟದ ಭಾಗವನ್ನು ಗಮನಿಸುತ್ತಾ ಉಸಿರಾಟದ ಕಡೆ ಗಮನ. ಈಗ ಭುಜ, ಶೋಲ್ಡರ್, ಭುಜವನ್ನು ಗಮನಿಸಿ ಅಂತ ಹೇಳಿದ ತಕ್ಷಣ ನಾವು ಆ ಭಾಗವನ್ನು ನಮ್ಮ ಒಳಗಣ್ಣಿನಿಂದ ನೋಡುತ್ತಾ ಇನ್ಹೇಲ್ ಎಕ್ಸೇಲ್, ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದು ಗಮನಿಸಿ. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನು ಗಮನಿಸಿ, ಕೈ ಬೆರಳುಗಳು ಈಗ ಹೃದಯದ ಭಾಗವನ್ನು, ಹೃದಯದ ಕಡೆ ಗಮನ ಕೊಡುತ್ತಾ ಹೃದಯ ಬಡಿಯುತ್ತಿರುವ ಶಬ್ದವನ್ನು, ಢಗ್ 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 ಶಬ್ದವನ್ನು ಆಲಿಸುತ್ತಾ ಉಸಿರಾಟದೊಂದಿಗೆ ಗಮನಿಸಿ. ಹೊಟ್ಟೆಯ ಭಾಗವನ್ನು ಗಮನಿಸಿ. ಈಗ ನಮ್ಮ ತಲೆ ಭಾಗ,
ನಮ್ಮ ಕಣ್ಣುಗಳು ಒಂದು ಬಾರಿ ಕಣ್ಣನ್ನು ಕಿವಿಚಿ ನಿಧಾನವಾಗಿ 2 ಬಾರಿ ಸ್ವಲ್ಪ ಗಮನಿಸಿ. ಮುಖದಲ್ಲಿ ಎಲ್ಲಾದರೂ ಗಂಟಿಕ್ಕಿದರೆ ಸ್ಮೈಲ್ ಕೊಡಿ ನಿಧಾನವಾಗಿ. ಈಗ ನಮ್ಮ ಶರೀರದ ಇಡೀ ಅಂಗಾಂಗವನ್ನು ಗಮನಿಸಿದ್ದೇವೆ. ಎಲ್ಲಾದರೂ ನಮ್ಮ ಶರೀರದ ಯಾವ ಭಾಗದಲ್ಲಾದರೂ ನೋವಿದ್ದರೆ ಅದಕ್ಕೆ ರಿಲ್ಯಾಕ್ಸ್ ಹೇಳಿ. ಹಾಗೆ ಉಸಿರಾಟವನ್ನ ಗಮನಿಸಿ. ಈ ಅಮೃತಾಸನವನ್ನು ನಾವು ಮಾಡೋದಕ್ಕೆ ಸಹಕರಿಸಿದ ದೇಹ ಮನಸ್ಸಿಗೆ ನಮ್ಮ ಮನಸ್ಸಿನಲ್ಲೇ ಒಂದು ಥ್ಯಾಂಕ್ಸ್ ಹೇಳೋಣ. ನಮ್ಮ ಶರೀರ ಮನಸ್ಸು ಆರೋಗ್ಯವಾಗಿದೆ ಎಂದು ಮನಸ್ಸಿನಲ್ಲಿ ಭಾವಿಸುತ್ತಾ ನಿಧಾನವಾಗಿ ಕಾಲುಗಳನ್ನು ಹತ್ತಿರ ಜೋಡಿಸಿ ಬಲಗೈ ಮಾತ್ರ ಮೇಲೆ ಚಾಚಿ ಎಡಪಾದವನ್ನು ಮಡಚಿ ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ನಿಧಾನಕ್ಕೆ ಕೂತ್ಕೊಳ್ಳಿ ಮಕ್ಕಳೇ. ನಿಧಾನಕ್ಕೆ ಕೂತ್ಕೊಳ್ಳಿ. ಓಕೆ. ಈ ಒಂದು ಅಮೃತಾಸನದ ಅದ್ಭುತವಾದ ಒಂದು ಸವಿ ತರ ಫ್ರೆಶ್ ಅನಿಸ್ತಾ ಇದೆ. ಎಲ್ರಿಗೂ ಹಾಯ್ ಅನಿಸ್ತಾ ಇದೆ. ಗಮನಿಸಿ. ಓಕೆ. ಹಾಗೆ ಮಕ್ಕಳ ಇಂಪನ ಈಗ ಒಂದು 5 ಮಿನಿಟ್ಸ್ ಹಾಗೆ ನಿಮ್ಗೆಲ್ರಿಗೂ ಇನ್ನೂ ಇಷ್ಟು ಚೆನ್ನಾಗಿರುತ್ತೆ. ಧ್ಯಾನ ಮಾತ್ರ ನಾವು ಕೈ ಬಿಡಬಾರ್ದು. ದಿನ ನಾವು ಧ್ಯಾನದಿಂದಲೇ ಪ್ರಾರಂಭ ಮಾಡ್ತೀವಿ ಮಕ್ಕಳೇ. ಹಾಗೆ ಒಂದು 5 ಮಿನಿಟ್ಸ್ ಕುಳಿತುಕೊಂಡಿದ್ದೀರಲ್ವಾ, ಇವಾಗ ನಿಮಗೆ ಸ್ವಲ್ಪ ನೀರು ಬೇಕು ಅಂತಂದ್ರೆ ನೀರು ಸೇವಿಸಿ. ಸಾಧ್ಯ ಆದ್ರೆ ಸುತ್ತಲೂ ಕತ್ತಲೆ ಮಾಡ್ಕೋಬಹುದು, ಲೈಟ್ ಆಫ್ ಮಾಡ್ಕೋಬಹುದು. ನಾಗರತ್ನಮ್ಮ ಅವರು ಮೇಡಮ್ ಮಾಡ್ತಾ ಇದ್ದಾರೆ. ಅವರು ನೀವು ಅವ್ರನ್ನ ಗಮನಿಸ್ಬೋದು. ಹೇಳಿದ್ದೆಲ್ಲ ಅದು ಅವರು ನೀಟಾಗಿ ನಿಮಗೆ ಮಾಡಿ ತೋರಿಸ್ತಾರೆ. ಓಕೆ ಮಕ್ಕಳ, ಈಗ ಪ್ರಾಣಾಯಾಮ ಇತ್ತು ಬಟ್ ಪರವಾಗಿಲ್ಲ, ಧ್ಯಾನನೇ ಮಾಡಿಸ್ಕೊಡೋಣ. ಕತ್ತು ಬೆನ್ನ ನೇರ ಮಾಡ್ಕೊಳ್ಳಿ. ಕತ್ತು ಬೆನ್ನ ನೇರವಾಗಿರ್ಬೇಕು. ಈಗ ಕೈಗಳನ್ನು ಬೆರಳಿಗೆ ಬೆರಳು ಈ ರೀತಿ ಬೆಸೆದು ತೊಡೆಯ ಮೇಲೆ ಇಟ್ಕೊಂಡು ಕಾಲುಗಳನ್ನು ಕ್ರಾಸ್ ಮಾಡಿ ಅಥವಾ ಸುಖಾಸನದಲ್ಲಿ ಕುಳಿತು ಈಗ ನಿಧಾನವಾಗಿ ಉಸಿರಾಟದ ಕಡೆ ಗಮನ ಕೊಡೋಣ. ನಾವು ಪ್ರತಿದಿನ ಮಾಡುವಂತಹ ಉಸಿರಾಟ ಸಹಜ ಸರಳವಾದ ಉಸಿರಾಟ. ಇನ್ಹೇಲ್ ಉಸಿರನ್ನು ಒಳಗಡೆ ತಗೊಳ್ಳೋದು, ಎಕ್ಸೇಲ್ ಮೂಗಿನಿಂದ ಉಸಿರನ್ನು ಹೊರ ಹಾಕೋದು. ಇದು ನಮಗೆ ಪ್ರತಿದಿನದ ಪ್ರಕ್ರಿಯೆ. ನಾವು ಗಮನಿಸಿರೋದಿಲ್ಲ ಮಕ್ಕಳೇ. ಈ ಉಸಿರಾಟದ ಕಡೆ ಗಮನ ಕೊಡೋದೇ ಈ ಧ್ಯಾನ. ಗಮನಿಸ್ಬೇಕು. ಈಗ ಧ್ಯಾನಕ್ಕೆ ಕುಳಿತಾದ್ಮೇಲೆ
ಸ್ವಲ್ಪ ಯೋಚನೆಗಳು ಬರಬಹುದು ಅಥವಾ ಅಕ್ಕಪಕ್ಕ ಶಬ್ದಗಳು ಉಂಟಾಗಬಹುದು. ಆದರೂ ಪರವಾಗಿಲ್ಲ, ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಸಿರನ್ನೇ ಗಮನಿಸುತ್ತಾ ಧ್ಯಾನ ಮಾಡೋಣ. ಗುಡ್ ಗರ್ಲ್ ಇಂಪನ. ಕೇವಲ ಉಸಿರನ್ನು ಗಮನಿಸಿ. ತುಂಬಾ ಅದ್ಭುತವಾಗಿದೆ ಈ ಧ್ಯಾನ. ಕಣ್ಣು ತೆಗಿಬಾರ್ದು, ಹೇಳುವವರೆಗೂ ಕಣ್ಣು ತೆಗೆದ್ರೆ ಶಕ್ತಿ ಹೋಗುತ್ತೆ. ಫೋನ್ ಒಂದ್ ಕಡೆ ಸ್ಟಿಕ್ ಮಾಡಿ. ಸ್ವಲ್ಪೇ ಹೊತ್ತು ಧ್ಯಾನ ಮಾಡೋಣ ಮಕ್ಕಳ. ತುಂಬಾ ಚೆನ್ನಾಗಿದೆ ಇದು, ನೀವು ಒಳ್ಳೆ ಮಾರ್ಕ್ಸ್ ತೆಗಿತೀರಾ. ಇನ್ನು ಕೇವಲ 1 ಮಿನಿಟ್. ಉಸಿರಾಟ, ಸಹಜವಾದ ಉಸಿರಾಟದ ಕಡೆ ಗಮನ. ಲಾಸ್ಟ್ 10 ಸೆಕೆಂಡ್ಸ್. ಈಗ ನಿಧಾನವಾಗಿ ಪರಿಸರದ ಎಚ್ಚರಿಕೆಗೆ ನಾವು ಬರೋಣ. 5, 4, 3, 2, 1, 0. ನಿಧಾನವಾಗಿ ಕೈ ಬೆರಳುಗಳನ್ನ ಬಿಡಿಸಿ 2 ಕಣ್ಣುಗಳ ಮೇಲೆ ಇರಿಸ್ಕೊಳ್ಳೋಣ. 5 ಸೆಕೆಂಡ್ಸ್ ಹಾಗೆ ಇರಲಿ. ಗಮನಿಸಿ. ನಿಧಾನವಾಗಿ
ಕೈಗಳನ್ನ ನಮ್ಮ ಕಣ್ಗಳ ಮುಂದೆ ತಂದು ಮೃದುವಾಗಿ ಕಣ್ಣುಗಳನ್ನು ತೆರೆದು ನಮ್ಮ ಎರಡು ಕೈಗಳನ್ನ ನೋಡ್ಕೊಳ್ಳೋಣ. ಓಕೆ, ಹಾಗೆ ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ಗೆ, ಆ ಪ್ರಕೃತಿ ಮಾತೆಗೆ, ಎಲ್ಲ ಗುರುಗಳಿಗೂ ಒಂದು ಗ್ರಾಟಿಟ್ಯೂಡ್ ಸಲ್ಲಿಸೋಣ ಚಪ್ಪಾಳೆ ಮೂಲಕ. ಓಕೆ, ಲೇಖನ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರನ್ನ ಮಾತಾಡಿಸಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಲೇಖನ ಪುಟ್ಟ ಮಾತಾಡಿ. ಅನ್ಮ್ಯೂಟ್ ನೀವು ಮಾಡ್ಕೋಬೇಕು. ಅನ್ಮ್ಯೂಟ್ ಕೊಟ್ಟಿದೆ, ಇನ್ನೊಂದ್ಸಲ ಕೊಡ್ತೀನಿ, ಟ್ರೈ ಮಾಡಿ. ಇಲ್ಲ, ಒಂದು ಸಲ ಟಚ್ ಮಾಡಬೇಕು, ಇನ್ನೊಂದ್ಸಲ. ಓಕೆ, ಮಾತಾಡಿ. ಲೇಖನ ಇಲ್ಲ, ನೀವು ಒಂದ್ಸಲ ಟಚ್ ಮಾಡಬೇಕು, ಇನ್ನೊಂದ್ಸಲ ಲಾಸ್ಟ್ ಕೊಡ್ತೀನಿ ನೋಡಿ. ಬೇಗ ಬೇಗ ಮಾತಾಡ್ಬೇಕು. ತುಂಬಾ ಚೆನ್ನಾಗಿತ್ತು ಇವತ್ತು ಪ್ರೋಗ್ರಾಮ್ ಎಲ್ಲ. ಧ್ಯಾನ, ಪ್ರಾಣಾಯಾಮ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಮ್ಯೂಟ್ Yes, ಮಾಡ್ಕೊಂಬಿಡಿ. ನೀವು ಮತ್ತೆ Yes, ಮ್ಯೂಟ್ ma'am. ಮಾಡ್ಕೊಂಬಿಡಿ ಅದನ್ನ. ಇಂಪನ ಚೆನ್ನಾಗಿತ್ತು ಮ್ಯಾಮ್ ಇವತ್ತು ಧ್ಯಾನ. ಮತ್ತೆ ಧ್ಯಾನದಿಂದ ನಾವು ನೆಮ್ಮದಿ ಮತ್ತೆ ಧ್ಯಾನ ಹೊಂದ್ತೀವಿ ಅಂತ ಇವಾಗ ಧ್ಯಾನ ಮಾಡಿದ್ರೆ ಚೆನ್ನಾಗಿ ನೆಮ್ಮದಿ ಮತ್ತೆ ಧ್ಯಾನ ಸಿಕ್ತು, ಚೆನ್ನಾಗಿತ್ತು. ಧ್ಯಾನದಿಂದ ನಾನ್ ಕಾಮ್ ಆಗಿದ್ದೆ ಮ್ಯಾಮ್. ಅದೇನಂದ್ರೆ ಅದು ಸ್ಯಾಟರ್ಡೆ ನೀವು ಟ್ಯಾಲೆಂಟ್ ಶೋಗೆ ನಾನು ಸೆಲೆಕ್ಟ್ ಮಾಡಕ್ ಆಗಿಲ್ಲ, ನಾನು ಔಟ್ ಸೈಡ್ ಇದ್ದೆ ಇಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಗೊತ್ತಾ, ಆಡಿಯೋ ಮಾಡಿ ವಿಡಿಯೋ ಮಾಡಿ ಕಳಿಸ್ಬೇಕು ಗ್ರೂಪ್ಗೆ. ಸರಿ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಮ್ಯೂಟ್ ಮಾಡ್ಕೊಂಬಿಡಿ. ತುಂಬಾ ಚೆನ್ನಾಗಿ ಮಾಡ್ತಾ ಇಂಪನ ಯೋಗ ಪ್ರಾಣಾಯಾಮ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಮ್ಯೂಟ್ ಮ್ಯೂಟ್. ಓಕೆ, ಇನ್ನೊಬ್ರಿಗೆ ಅವಕಾಶ ಕೊಡ್ತೀವಿ. ಧನ್ಯ ಮಾತಾಡಿ. ಮ್ಯಾಮ್ ಇವತ್ತಿನ ಯೋಗ ಕ್ಲಾಸ್ ಮತ್ತೆ ಧ್ಯಾನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಕ್ಲಾಸ್ ಅಲ್ವಾ ಇವತ್ತು, ಡಾರ್ಕ್ ಕ್ಲಾಸ್ ಆಗ್ಬಿಟ್ಟಿತ್ತಲ್ಲ. ಆದ್ರೂ ಚೆನ್ನಾಗಿತ್ತು ಅಂತೀರಾ? ಎಸ್ ಮ್ಯಾಮ್. ಓಕೆ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಇನ್ನ 15 ನಿಮಿಷ ಕಾಲಾವಕಾಶ ಇದೆ. ಅದರಲ್ಲಿ ನಾವಿವತ್ತು ಟಂಗ್ ಟ್ವಿಸ್ಟರ್, ನಾಲಿಗೆ ಕಸರತ್ತು ಹೇಳ್ಕೊಡ್ತೀವಿ. ಗುರುದೇವಿ ಹಿರೇಮಠ್ ಮೇಡಮ್, ನೀವೇನಾದ್ರೂ ಹೇಳ್ಕೊಡ್ತೀರಾ ಮಕ್ಳಿಗೆ? ನೀವು ಸಿಂಬಲ್ ತೋರ್ಸಿದ್ರೆ ನೀವೇ ಅಲ್ವಾ ಹೋಸ್ಟ್ ಕೊಟ್ಟಿದ್ರಲ್ವಾ, ನಿಮ್ದು ಕೋಸ್ಟ್ ಇದೆಯಾ? ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೋರ್ಸ್ ನಿಮ್ಗೆ ಕೊಟ್ಟಿದ್ದೀನಲ್ಲ, ನಾನು ಮ್ಯೂಟ್ ಮಾಡಿದ್ದೀನಿ. ನಿಮ್ದು ಕೋಸ್ಟ್ ಇತ್ತೇನೋ ಅನ್ಕೊಂಡೆ. ಮಕ್ಕಳಿಗೆ ನೀವು ಇದು ಮಾಡಿ ಎಕ್ಸರ್ಸೈಸ್ ಮಾಡಾಗ ಸೂಪರ್ ಬ್ರೈನ್ ಎಕ್ಸರ್ಸೈಸ್ ಅಂತ ಇತ್ತು, ನಾನು ಅದನ್ನ ಹೇಳ್ಕೊಡ್ಬೇಕಂತ ಹಂಗೆ ಆನ್ ಇಟ್ಕೊಂಡಿದ್ದೆ. ಮತ್ತೆ ನೀವು ಹೇಳಿದ್ರಲ್ಲ ಸೂಪರ್ ಬ್ರೈನ್ ಎಕ್ಸರ್ಸೈಸ್ ಮತ್ತೆ ಬ್ರೈನ್ ಬ್ಯಾಲೆನ್ಸ್ ಹೆಂಗ್ ಮಾಡುದು, ಸೂಪರ್ ಬ್ರೈನ್ ಎಕ್ಸರ್ಸೈಸ್ ಇದು ನಾಳೆಗೆ ನಾಳೆ ಹೇಳ್ಕೊಡಿ ಮೇಡಮ್. ಎಸ್. ಇವಾಗ ಏನಾದ್ರೂ ಹೇಳ್ಕೊಡ್ತೀರಾ? ಇವಾಗ ಏನ್ ಹೇಳ್ಬೇಕು ಮಕ್ಕಳಿಗೆ? ಶ್ಲೋಕ ಹೇಳ್ಬೋದಾ? ಶ್ಲೋಕ ತರದ್ ಬೇಡ, ಏನಾದ್ರೂ ನಾಲಿಗೆ ಕಸರತ್ತು. ನಾಲಿಗೆ ಕಸರತ್ತು ಅಂದ್ರ ಯಾರಿಗಾದ್ರು ಮಾತು ತೊದಲಾಡ್ತಿದ್ರು,
ಆಮೇಲೆ ಸ್ಪಷ್ಟತೆ ಇರ್ಲಿಲ್ಲ, ನಾಲಿಗೆ ಮಾತು ವರ್ಡ್ ಹೇಳ್ಬೇಕಂದ್ರ ಬರ್ತಾ ಇರ್ಲಿಲ್ಲ ಅಂತಂದ್ರ ಆ ಮಕ್ಕಳಿಗೆ ಏನ್ ಮಾಡ್ಬೇಕು, ಇದು ಸುತ್ತಲೂ ಬಾಯಿ ಸುತ್ತಲೂ ಜೇನುತುಪ್ಪ ಹಚ್ಬೇಕು. ಆಮೇಲೆ ನಾಲಿಗೆಗೆ ಜೇನುತುಪ್ಪ ಹಚ್ಚಿದ ಮೇಲೆ ಎಲ್ಲಾನು ನಾಲಿಗೆಯಿಂದನೇ ನಾಲಿಗೆ ಆಡ್ಸಕ್ ಹೋಗ್ತಾರೆ. ಈ ತರ ಅದು ಮಾಡೋದ್ರಿಂದ ಪ್ರತಿದಿನ 2 ಟೈಮ್ ಮಾಡೋದ್ರಿಂದ ತೊದಲು ಮಾತಾಡುವಂತ ಮಕ್ಕಳು ಮತ್ತು ನಾಲ್ಗೆ ಕೆಳಗಡೆ ಸ್ವಲ್ಪ ಜಾಸ್ತಿ ಹತ್ಕೊಂಡಿರ್ತದ, ಮ್ಯಾಲ ನಾಲ್ಗೆ ಮೂಗಿಗೆ ಹತ್ತಿರ್ತದ, ಒಬ್ರೊಬ್ರದ್ದು ನಾಲ್ಗೆ ಹೊರಗನೆ ಬರ್ತಿರ್ತದ. ಅದನ್ನ ಈ ನಾಲ್ಗೆ ಎಕ್ಸರ್ಸೈಸ್ ಮಾಡೋದ್ರಿಂದ ಮಾತು ಸ್ಪಷ್ಟನೆ ಆಗುತ್ತ ಮತ್ತು ಎಕ್ಸರ್ಸೈಸ್ ಆಗುತ್ತ. ಅದು ನಾಲ್ಗೆ ಬೆಳವಣಿಗೆ ಕೂಡ ಆಗುತ್ತೆ. ಇಲ್ಲಿ ಟಂಗ್ ಹತ್ಕೊಂಡಿರ್ತದ, ಜಾಸ್ತಿ ಉದ್ದಿಗೆ ಬರ್ತಿರ್ದಿಲ್ಲ, ಅವ್ರದ್ದು ಮಾತು ಸ್ಪಷ್ಟನೆ ಇರುದಿಲ್ಲ. ಆ ತರ ಇದನ್ನ ಜೇನುತುಪ್ಪ ಹಚ್ಚಿ ನಾಲ್ಗೆ ರೌಂಡ್ ಮಾಡೋದ್ರಿಂದ ಎಕ್ಸರ್ಸೈಸ್ ಕೂಡ ಆಗುತ್ತೆ ನನಗೆ, ಅದಂತ ಹೇಳ್ಬೋದು. ಓಕೆ ಮೇಡಮ್, ನಿಮ್ ಕಡೆಯಿಂದ ಒಂದು ಟಿಪ್ಸ್ ಸಿಕ್ತು. ನಾಲಿಗೆ ತೊದಲು ಇರೋರಿಗೆ ಒಂದು ಟಿಪ್ಸ್ ಕೊಟ್ರಿ. ಹಾಗೆ ಜೇನುತುಪ್ಪ ಸೌರಿ ನಾಲಿಗೆನ ಈ ತರ ರೌಂಡ್ ಮಾಡ್ಬೇಕು. ರೌಂಡ್ ನಾಲ್ಗೆಯಿಂದಾನೆ ಅದನ್ನ ನೆಕ್ಕುದು ಅಂತ ಹೇಳ್ತೀವಲ್ಲ, ಇಲ್ಲಿ ಹಚ್ಚಿದ ಆಟೋಮೆಟಿಕ್ ಆಗಿ ಹೋಗುತ್ತೆ ಅಲ್ಲಿಗೆ. ಸೂಪರ್. ಓಕೆ ಮೇಡಮ್, ಥ್ಯಾಂಕ್ ಯು. ಮಕ್ಕಳೇ, ನಾಲಿಗೆ ಕಸರತ್ತು ಅಥವಾ ನೋಡಿ, ನಾಲಿಗೆ ಕಸರತ್ತು ಅಂತ ಹೇಳಿದ ತಕ್ಷಣನೇ ನನಗೆ ತೊದಲು ಬರ್ತಾ ಇದೆ. ಟಂಗ್ ಟ್ವಿಸ್ಟ್. ಓಕೆ, ಈಗ ನಾಗರತ್ನಮ್ಮ ಮೇಡಮ್ ಫಸ್ಟ್ ನೀವ್ ಹೇಳ್ಕೊಡ್ತೀರಾ? ನೀವೊಂದು ಹೇಳ್ಕೊಡಿ, ನಾನೊಂದು ಹೇಳ್ಕೊಡ್ತೀನಿ. ಆಯ್ತು. ಹೇಳಿ, ಯಾವ್ದು ಹೇಳ್ಕೊಡ್ತೀರಾ? ಟಂಗ್ ಟ್ವಿಸ್ಟ್ ಹೇಳ್ತಾ ಇದೀನಲ್ಲ ಮೇಡಮ್. ಮಕ್ಳ ನೋಡಿ, ಟಂಗ್ ಟ್ವಿಸ್ಟ್ ಅಂತಂದ್ರೆ ಮೇಡಮ್ ಹೇಳಿದ್ರು, ಜೇನುತುಪ್ಪನ ಈ ತುಟಿ ಮೇಲ್ಗಡೆಯಿಂದ ಇಲ್ಲಿ 2 ತುಟಿಗೂ ಜೇನುತುಪ್ಪ. ಮೇಡಮ್ ಅದ್ ಬೇಡ. ಈಗ ನೀವೇನು ಹೇಳ್ಕೊಡ್ಬೇಕು ಗೊತ್ತಾ? ಕಾಗೆ ಪುಕ್ಕ ಗೂಬೆ ಪುಕ್ಕ, ಇದೇ ನಾಲಿಗೆ ಕಸರತ್ತು. ನಾಲಿಗೆ ಕಸರತ್ತು ನೀವು ಇನ್ನೊಂದು ರೀತಿಯಲ್ಲಿ ಹೇಳ್ಕೊಟ್ರಿ, ಅದು ಓಕೆ. ಈ ರೀತಿ ಅವರಿಗೆ ನಾಲಿಗೆಗೆ ಒಂದು ಕೆಲಸ ಕೊಡ್ಬೇಕು. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಾರು ರ್ಯಾಲಿ ರೈಲು ರ್ಯಾಲಿ, ಕಾರು ರ್ಯಾಲಿ ರೈಲು ರ್ಯಾಲಿ, ಕಾರು ರ್ಯಾಲಿ ರೈಲು ರ್ಯಾಲಿ, ಅರಳಿ ಮರ ಬುಡ ತಳಿರೊಡೆ ಕಡಲೆ ಆಯ್ತು, ಅರಳಿ ಮರ ಬುಡ ತಳಿರೊಡೆ, ಈ ತರ ಹೇಳ್ಬೇಕು. ಓಕೆನಾ? ಅಶ್ವಿನಿ ಮೇಡಮ್, ಸಂಕಂಪ ನನಗ ಬರೋದ್ ನೋಡು. ಸಂಕಂಪನ ಮಗ ಮರಿಸಂಗಪ್ಪ, ಸಂಗಪ್ಪನ ಮಗ ಮರಿಸಂಗಪ್ಪ, ಸಂಗಪ್ಪನ ಮಗ ಮರಿಸಂಗಪ್ಪ, ಸಂಗಪ್ಪನ ಮಗ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಯಾರು ಹೇಳ್ತೀರಾ? ಯಾರ ಹ್ಯಾಂಡ್ ರೈಸ್ ಮಾಡ್ತೀರಾ? ಹಿಂಗ್ ತೋರ್ಸ್ಬೇಕು ನಮ್ಗೆ, ಅವ್ರಿಗೆ ಅನ್ಮಿಟ್ ಕೊಡ್ತೀವಿ. ರಾಮ 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 ಅಂತ ಹೇಳ್ಬೋದು, ರಾಮ ರಾಮ ಅಂತ ಆಗ್ಬಿಡ್ತದ. ಆಮೇಲೆ ಅದು ರಾಮ 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 ಅಂತ ಹೇಳ್ಕೊಂಡ್ರು ಕೂಡ ಆಮೇಲೆ ರಾಮ 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 ಆಗಿಬಿಡ್ತದೆ. ಆಮೇಲೆ ಹೇಳ್ಬೋದು ಅದು. ಓಕೆ, ಲೇಖನ ಹ್ಯಾಂಡ್ ರೈಸ್ ಮೊದ್ಲೇ ಇದೆ, ನಮಗೆ ಕನ್ಫ್ಯೂಸ್ ಆಗ್ತಿದೆ. ನೀವ್ ಈ ತರ ತೋರಿಸ್ಬೇಕು. ಒನ್ನಿಕಾಗೆ ನಾವು ಆಪ್ಷನ್ ಕೊಡ್ತೀವಿ. ಓಕೆ, ಹೇಳಿ ಪುಟ್ಟ. ಮ್ಯಾಮ್, ನಾನೊಂದ್ ಹೇಳ. ತರೀಕೆರೆ ಎರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. 3 ಸಲ ಹೇಳ್ಬೇಕು, ಸ್ಪೀಡ್ ಆಗಿ. 3 ಸರಿ 4 ಸರಿ ಹೇಳು. ತರೀಕೆರೆ ಎರೆ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಎರೆ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಎರೆ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಎರೆ ಮೇಲೆ 3 ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಎರೆ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಎರೆ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಎರಿ ಮೇಲೆ 3 ಕರೆ ಕುರಿ ಮರಿ ಮೇಯ್ತಿತ್ತು, ತೋಳಕ್ಕೆ ಕಾಯ್ತಿತ್ತು. ಸೂಪರ್ ಅನಿಕಾ, ಸೂಪರ್. ನಾನು ಇನ್ನೊಂದು ಹೇಳ್ಕೊಡ್ತೀನಿ, ಹೇಳ್ಬೇಕು. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ, 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 ಕಪ್ಪು ಕುಂಕುಮ ಕೆಂಪು ಕುಂಕುಮ. ವಾವ್, ಸೂಪರ್. ಹೊಡಿರಿ ಚಪ್ಪಾಳೆ. ನಮ್ಮ ಹೊನ್ನಿಕಾಗೆ ನಾನು ಈಗ ನ್ಯಾಲ್ಗೆ ತಪ್ಪಿಸ್ಬೇಕಲ್ಲ, ತುಂಬಾ ಚೆನ್ನಾಗಿ ಹೇಳ್ತಾ ಇದೆ ಪುಟ್ಟ. ಕಾರು ರ್ಯಾಲಿ ರೈಲು ರ್ಯಾಲಿ 5 ಟೈಮ್ ಹೇಳಿ. ಕಾರು ರ್ಯಾಲಿ ರೈಲು ರ್ಯಾಲಿ.
ಕಾರು ರ್ಯಾಲಿ ರೈಲು ರ್ಯಾಲಿ ಕಾರು ರ್ಯಾಲಿ ರೈಲು ರ್ಯಾಲಿ ಕಾರು ರ್ಯಾಲಿ ರೈಲು ರ್ಯಾಲಿ ಕಾರು ರ್ಯಾಲಿ ರೈಲು ರ್ಯಾಲಿ ಕಾರು ರ್ಯಾಲಿ ರೈಲು ರ್ಯಾಲಿ. ವಾವ್, ಸೂಪರ್ ಸೂಪರ್ ಸೂಪರ್. ಪುನ್ನಿಕಾ ಗ್ರೇಟ್, ಸೂಪರ್ ಪ್ರಯತ್ನ ಮಾಡಿದ್ದೀರಾ, ವಂಡರ್ಫುಲ್. ಓಕೆ, ಈಗ ಪರಿನೀತಿಗೆ ನಾನು ಆಪ್ಷನ್ ಕೊಡ್ತೀನಿ. ಹ್ಯಾಂಡ್ ಲೋ ಮಾಡ್ಕೋಬಿಡಿ ಮಕ್ಕಳ ಭಾಗವಹಿಸ್ತವ್ರು. ಓಕೆ, ಮ್ಯಾಮ್ ನನ್ ತರೀಕೆರೆ ಎರಿ ಮೇಲೆ 3 ಕುರಿ ಮೇಯುತ್ತಿತ್ತು ಎಲ್ಲ. ಸ್ಪೀಡಾಗಿ ಹೇಳ್ಬೇಕು, 3 ಸಲ ಸ್ಪೀಡಾಗಿ, ಬೇಗ ಬೇಗ. ತರೀಕೆರೆ ಎರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ತರೀಕೆರೆ ಎರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ತರೀಕೆರೆ ಎರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ವಾವ್, ಈಗ ನಾನೊಂದು ಹೇಳ್ಕೊಡ್ತೀನಿ, ಹೇಳ್ಬೇಕು. ಹಾ ಮ್ಯಾಮ್. ಅರಳಿ ಮರ ಅರಳಿ ಮರ ಬುಡ ತಳಿರು ಒಡೆದು ಬುಡ ತರಿಲು ಒಡೆದು 2 ಎಲೆ ಆಯಿತು. 2 ಎಲೆ ಆಯಿತು. ಅರಳಿ ಮರ ಅರಳಿ ಮರ ಬುಡ ತಳಿರು ಒಡೆದು ಬುಡ ತಳಿರು ಒಡೆದು 2 ಎಲೆಯಾಯಿತು. 2 ಎಲೆ ಆಯಿತು. ಅರಳಿ ಮರ ಬುಡ ತಳಿರೊಡೆದು 2 ಎಲೆಯಾಯಿತು. ಅರಳಿ ಮರ ಬುಡ ತಲೆ ಒಡೆದು 2 ಎಲೆ ಆಯಿತು. 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 ಓಕೆ, ಸೂಪರ್ ಸೂಪರ್. ಟ್ರೈ ಮಾಡಿದ್ದೀರಾ ಪರಿಣಿತಾ, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದೀರಾ, ಸೂಪರ್. ಮ್ಯೂಟ್ ಮಾಡ್ಕೊಂಬಿಡಿ. ಈಗ ಗುರುದೇವಿ ಮೇಡಮ್ಗೆ ನಾನಿಂದ ಹೇಳ್ಕೊಡ್ತೀನಿ, ಹೇಳ್ಬೇಕು. ಹೇಳಿ. ಕರಿಮರದ ಆ ಕರಿಮರದ ಕರಿಮರದ ಅಡಿಗೆ ಅರಿಗೆ 2 ಬುಡ 2 ಬುಡ ತಳಿರು ಒಡೆದು ಬೇಡಪ್ಪ, ನಿಮ್ ಸಂಘನೂ ಬೇಡ. ಓಕೆ, ಯಾರು ರೆಡಿ ಇದ್ದೀರಾ ಇದನ್ನ ಹೇಳೋದಕ್ಕೆ? ನಿಮ್ದು ಚಿನ್ನರ ಲೋಕದ, ನಾನು ದೊಡ್ಡಕ್ಕೆ, ನನಗಾಗಲ್ಲ, ನಾನು ಸೀನಿಯರ್ ಸಿಟಿಸನ್, ನಾನು ಇದಕ್ಕೆ ಸಂಬಂಧ ಇಲ್ಲ. ಮತ್ತೆ ಈಸಿದ್ ಹೇಳ್ಬೇಕು ನಿಮ್ಗೆ, ಈಸಿದ್ ಹೇಳ್ಕೊಡ್ಬೇಕು. ಹೇಳ್ತೀನಿ ಈಸಿದು. ಹಾ ಹೇಳಿ. ಗುರುದೇವಿ ಹಿರೇಮಠ್ ಏನೇ ಮತ್ತೆ ನಿಮ್ ಹೆಸರೇ ನೀವ್ ಹೇಳ್ಕೊಬಿಡಿ, ಈಸಿ. ಈಜಿ ನನ್ನ ಹೆಸರು ನನ್ನ ರಕ್ತದಲ್ಲಿ ಇದೆಯಲ್ಲ, ನನಗೇನು ಅದ್ರಲ್ಲಿ ಅದು ಬಂದೇ ಬರುತ್ತಾ, ರೊಟೇಷನ್ ಹೊಡೆದೇ ಹೊಡೆಯುತ್ತಲ್ಲ. ಓಕೆ, ನಾಳೆಗೆ ಕಸರತ್ತು ಆಯ್ತು. ಓಕೆ ಮಕ್ಕಳ, ಇಷ್ಟ ಆಯ್ತಾ? ಅರಳಿ ಮರ ಬುಡ ತಳಿರೊಡೆದು 2 ಎಲೆ ಆಯ್ತು. ಅರಳಿ ಮರ ಬುಡ ತಳಿರೊಡೆದು 2 ಎಲೆ ಆಯ್ತು. ಅರಳಿ ಮರ ಬುಡ ತಳಿರೊಡೆದು 2 ಎಲೆ ಆಯ್ತು. ನೋಡೋಣ, ನಾನು ಇನ್ನೊಂದ್ಸಲ ನಾಳೆ ಎಲ್ಲ ನಾಡಿದ್ದು ಕೇಳ್ತೀನಿ, ಯಾರು ಹೇಳ್ತೀರಾ ಅಂತ. ಓಕೆ ಮಕ್ಕಳ, ನಾಳೆ ಮಂಗಳವಾರ ಬುಧವಾರ 2 ದಿವಸ ಕ್ಲಾಸ್ ಇದೆ. ಗುರುವಾರ ಕೊನೆ 21 ದಿನದ ಕೊನೆ ಸಮಾರೋಪ ಸಮಾರಂಭ ಇರುತ್ತೆ. ಹಾಗೆ ಮುಂಚಿತವಾಗಿ ಮಕ್ಕಳೇ ನಿಮ್ಗೆ ತಿಳಿಸ್ತಿರೋ ವಿಚಾರ ಏನು ಅಂದ್ರೆ, ಕೊನೆ ದಿನ ಗುರುವಾರದಂದು ಎಲ್ಲಾ ಮಕ್ಕಳು ತಮ್ಮ ತಂದೆ ತಾಯಿಯರೊಂದಿಗೆ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಯಾಕೆಂದ್ರೆ ಈ 21 ದಿನಗಳ ಬೇಸಿಗೆ ಶಿಬಿರದಲ್ಲಿ ನೀವೆಲ್ಲರೂ ಏನ್ ಕಲ್ತಿದ್ದೀರಾ, ಮತ್ತೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಏನ್ ಇಷ್ಟ ಆಯ್ತು, ಇದನ್ನೆಲ್ಲ ನಿಮ್ಮ ಪೇರೆಂಟ್ಸ್ ಒಟ್ಟಿಗೆ ಶೇರ್ ಮಾಡ್ಬೇಕು ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇವೆ. ಓಕೆನಾ? ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ನೀವು ತಿಳಿಸ್ಬೇಕು. ಈಗ್ಲಿಂದಲೇ ನಿಮ್ ಪೇರೆಂಟ್ಸ್ಗೆ ಕೇಳ್ಕೊಂಡಿರ್ಬೇಕು. ಓಕೆ ಅಶ್ವಿನಿ ಮೇಡಮ್, ನಮ್ ಕಬೀರ್ ದೋಯ್ ಹೇಳಿ ಏನ್ ಮಾಡ್ತೀರಾ? ಕಬೀರ್ದು ಹೇಳ್ತೀರಾ? ಒಂದ್ ಚಿಕ್ಕ ಕಥೆ ಹೇಳ್ಬಿಡ್ತೀನಿ ಮೇಡಮ್, ನಾನು ಒಂದ್ ಚಿಕ್ಕ ಕಥೆ ಹೇಳೋಣ ಅಂತ. ಕತೆ ಹೇಳ್ತೀರಾ? ಎಷ್ಟೊತ್ತಾಗುತ್ತೆ ಮೇಡಮ್? ಇಬ್ರದ್ದು ಹೇಳಿ. 5 ನಿಮಿಷ. ಕಬೀರ್ ದೋಯ್ ಒಂದೇ 2 ಲೈನ್. 2 ಲೈನಾ? ಇವ್ರು ಗುರುದೇವಿ ಮೇಡಮ್, ನೀವ್ ಹೇಳ್ಬಿಡಿ. ಓಕೆ ಮಕ್ಕಳ, ಕಬೀರ್ ದೋಯೆ ಇದರಲ್ಲಿ
ತುಂಬಾ ಅರ್ಥಗರ್ಭಿತವಾದದ್ದ ದೋಹೆ ಇದು. ಇದನ್ನ ಅರ್ಥ ಮಾಡ್ಕೊಳ್ಳೋಕು ಕೂಡ ನಿಮ್ಗೆ ಈಜಿ ಇದೆ. ಕಾಗೆಯ ಕಂಡರೆ ಓಡಿಸುವರು, ಕೋಗಿಲೆಯನ್ನು ನೀ ನೋಡು. ಕಾಗೆಯ ಕಂಡರೆ ಓಡಿಸುವರು, ಕೋಗಿಲೆಯನ್ನು ನೀ ನೋಡು. ಮಧುರ ನಿನಾದವ ಕೇಳಿಸುತ್ತಲೇ ಜಗವ ಗೆದ್ದಿತಲ್ಲ. ಏನಾಯ್ತದಕ್ಕ? ಏನೋ ಆಯ್ತು. ಯಾರು ಮಕ್ಕಳೇ ಈ ರೀತಿ ಮಾಡ್ಬಾರ್ದು. ಫೋನ್ ಮುಟ್ಬಾರ್ದು. ಏನಾಯ್ತು? ಬೋರ್ಡ್ ಅಲ್ಲಿ ಬರೀತಾ ಇದ್ದೀರಾ. ಏನ್ ಏನೋ ಮಾಡಿದ್ರು? ಬರೀತಾ ಇದೆ ಬೋರ್ಡ್ ಮೇಲೆ, ಏನೋ Please. ಬರೀತಾರೆ. ಯಾರು ಒತ್ತಿದ್ದಾರೆ ಏನೋ? ನಿಮಗೆ ಇಷ್ಟ ಇಲ್ವಾ ಈ ಕ್ಲಾಸು? ಹಾ, ಓ ರಮೇಶ್ ಸರ್ ಬಂದಿದ್ದಾರೆ. ಓಕೆ ಮೇಡಮ್, ಬೇಗ ಬೇಗ. ಅವ್ರಿಗೂ ಹಾ. 1 ನಿಮಿಷ ಸಮಯ ಬೇಕು ನಮ್ಗೆ. ಹಾ, ಹಾಡಿ. ಕಾಗೆಯ ಕಂಡರೆ ಓಡಿಸುವರು, ಕೋಗಿಲೆಯನ್ನು ನೀ ನೋಡು. ಮಧುರ ನಿನಾದವ ಕೇಳಿಸುತ್ತಲೇ ಜಗವ ಗೆದ್ದಿತಲ್ಲ. ಕಬೀರ ಜಗವ ಗೆದ್ದಿತಲ್ಲ, ಜಗವ ಗೆದ್ದಿತಲ್ಲ. ಥ್ಯಾಂಕ್ ಯು. ಅರ್ಧಂಬರ್ಧ ಯಾಕೋ ಏನೋ ಒತ್ತಿ ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಪರವಾಗಿಲ್ಲ ಮೇಡಮ್, ಮಕ್ಕಳಿಗೆ ಇಷ್ಟ ಸಾಕು. ಯಾಕೆಂದ್ರೆ ತುಂಬಾನು ಮಕ್ಕಳಿಗೆ ಬೇಕಾಗಲ್ಲ. ದಿನ ಸ್ವಲ್ಪ ಸ್ವಲ್ಪ ಕೊಡೋಣ. ಥ್ಯಾಂಕ್ ಯು ಮೇಡಮ್, ಸೂಪರ್. ನಮ್ಮ ನಾಗರತ್ನಮ್ಮ ಮೇಡಮ್ಗೆ ನಮ್ಮ ರಮೇಶ್ ಸರ್ ಬಂದಿದ್ದಾರೆ. ನಮ್ ಕೊನೆಯಲ್ಲಿ ಕೊಡೋಣ ಅಮ್ಮನಿಗೆ. ರಮೇಶ್ ಸರ್ ಏನೋ ಒಂದು ಮಕ್ಕಳಿಗೆ ಹಾಡು ಹೊತ್ತು ತಂದಿದ್ದಾರೆ, ಕೇಳೋಣ ಅದನ್ನೇನು ಅಂತ. ನಾನು ಹುಡುಕ್ತಾ ಇದ್ದೀನಿ, ಹ್ಯಾಂಡ್ ರೈಸ್ ಕೊಟ್ಟಿಲ್ಲ, ಅದಕ್ಕೋಸ್ಕರ. ಎಸ್ ಸರ್. ಒಂದು ಭಕ್ತಿ ಗೀತೆ ಹೇಳ್ತಾ ಇದ್ದೀನಿ. ಹಾ ಸರ್, 1 ನಿಮಿಷ ಆಗುತ್ತಾ? 1 ನಿಮಿಷ ಆಗುತ್ತೆ. ಹಾ ಸರ್, ಓಕೆ, ಪರವಾಗಿಲ್ಲ. ಇಂದು ಎನಗೆ ಗೋವಿಂದ ನಿನ್ನೆಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ ನಿನ್ನೆಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಸುಂದರ ವದನನೇ ನಂದ ಗೋಪಿಯ ಕಂದ ಮಂದರೋದ್ಧಾರ ಆನಂದ ಇಂದಿರಾ ರಮಣನೇ. ಇಂದು ಎನಗೆ ಗೋವಿಂದ ನಿನ್ನೆಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ನೊಂದೇನಯ್ಯ ಭವಬಂಧನದೊಳು ಸಿಲುಕಿ ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೊಳು ಕಂದನೆಂತೆಂದೆನ್ನ ಕುಂದುಗಳ ಎಣಿಸದೆ ತಂದೆ ಕಾಯೋ ಕೃಷ್ಣ ಕಂದರ್ಪ ಜನಕನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ದಾರುಣಿಯಲು ಬಲುಬಾರ ಜೀವನವಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಂಜನರ ಯಾರು ಕಾಯುವರಿಲ್ಲ. ಸಾರಿದೆ ನಿನಗಯ್ಯ ಧೀರ ವೇಣುಗೋಪಾಲ ಪಾರುಗಾಣಿಸೋ ಹರಿಯೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ.
ಆಮೇಲೆ ಅಶ್ವಿನಿ ಮೇಡಮ್, ಇವ್ರಿಗೆಲ್ಲ ಮಕ್ಳಿಗೆಲ್ಲ ಒಂದು ಯಾವ್ದೋ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಸ್ವಲ್ಪ ರೆಡಿ ಮಾಡಿದೀನಿ. ಯಾವಾಗಾದ್ರೂ ಒಂದ್ ಕೊನೆ ದಿನ ಕೊಟ್ರೆ ನನ್ಗೆಲ್ಲ ಪೂರ್ತಿ ತೋರಿಸ್ಬೋದು ಅಂತ ಅವ್ರಿಗೆಲ್ಲ. ಹಾ ಸರ್, ಈಗ 21 ದಿನ ಕಾರ್ಯಕ್ರಮ ಗುರುವಾರ ಎಂಡ್ ಆಗ್ತಾ ಇದೆ ಸರ್. ಅಲ್ಲ, ನಾನೆಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೊಂತ ಇದೀನಿ. ಎಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ ನಮ್ಮ ಪಕ್ಕದಲ್ಲೇ ವಾಸ ಸೈಂಟಿಫಿಕ್ ಕಂಪನಿ ಅಂತಿದೆ. ಆ ಸೈನ್ಸ್ ಚಿಕ್ಕ ಮಕ್ಕಳಿಗೆ ಒಂದು 5 ವರ್ಷದಿಂದ 15 ವರ್ಷಕ್ಕೆ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಅದೆಲ್ಲ ಇದೆ. ಕೆಲವು ಅವ್ರಿಗೆ ತೋರಿಸ್ಬೇಕು ಅಂತೆಲ್ಲ ಪ್ರಿಪೇರ್ ಮಾಡ್ಕೊಂಡಿದೀನಿ. ಯಾವಾಗಾದ್ರು ಒಂದು ಕಾಲಾವಕಾಶ ಕೊಟ್ರೆ ಸ್ವಲ್ಪ ಅವ್ರಿಗೆ ಮಕ್ಳಿಗೆ ತೋರಿಸ್ತೀನಿ ನಾನು ಅಂತ. ಎಷ್ಟೊತ್ತಾಗುತ್ತೆ ಸರ್? ಅಲ್ಲ, ನೀವ್ ಎಷ್ಟು ಕೊಡ್ತಿರೋ ಬೇಕಾದ್ರೆ ಏನು ಅರ್ಧ ಗಂಟೆ ಒಂದಿನಾನು ತೋರಿಸ್ಬೋದು. ಬಟ್ ಅದು ಶೆಡ್ಯೂಲ್ ಎಲ್ಲ ರೆಡಿ ಆಗಿದೆ, ಆಯಾ ಟೈಮ್ಗೆ ಸ್ಪೀಕರ್ ರೆಡಿ ಇದ್ದಾರೆ. ಅದು ಕಡೆ ದಿನ ಏನಾದ್ರು ಆಗುತ್ತಾ? ಕಡೆ ದಿನ ಒಂದು 20 ನಿಮಿಷ 30 ನಿಮಿಷ ಕೊಟ್ರೆ ಸಾಕು. ಒಂದು 20 ನಿಮಿಷ ಕೊಟ್ರೆ ಸಾಕು ಅಷ್ಟೇ. 20 ನಿಮಿಷ ಅಷ್ಟೇ. ಅಲ್ಲ ಪಾಪ ತಿಳ್ಕೊಳ್ಳಿ ಅಂತ ಅಷ್ಟೇ ಅವ್ರಿಗೆ, ಆಗಲ್ವಾ? ಅಲ್ಲ ಸರಿ ಸರಿ, ಈಗ ಇನ್ನೊಂದ್ ಕೆಲಸ ಮಾಡೋಣ. ನೆಕ್ಸ್ಟ್ ಇನ್ನೊಂದ್ ಬ್ಯಾಚು ಶುರುವಾಗುತ್ತಲ್ಲ, ಅವಾಗ ಕೊಡೋಣ. ಫಸ್ಟೇ ನೀವು ಕೊಟ್ರೆ ವೇಳಾಪಟ್ಟಿಗೆ ಫಸ್ಟೇ ಸೇರಿಸ್ಬಿಡ್ತಾರೆ. ಅಲ್ಲ, ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಆದ್ರೂ ಬೇಕಾಗುತ್ತೆ ನನಗೆ. ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಆದ್ರೂ ಬೇಕಾಗುತ್ತೆ. ಹಾ, ಅದಕ್ಕೋಸ್ಕರ ನೆಕ್ಸ್ಟ್ ಏನಾದ್ರು ಕಂಟಿನ್ಯೂ ಆದ್ರೆ ಅದ್ರಲ್ಲಿ ಕೊಡಿವ್ರಂತೆ ಸರ್. ಓಕೆ ಓಕೆ, ಉಪಯೋಗ ಆಗ್ಲಿ ಮಕ್ಳಿಗೆ ಉಪಯೋಗ ಆಗ್ಲಿ. ನಮ್ಗೆ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಎಸ್ ಸರ್, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮ್ಮ ನಾಗರತ್ನಮ್ಮ ಮೇಡಮ್, 5 ನಿಮಿಷ ಆಗುತ್ತಾ ಮೇಡಮ್ ಕತೆ? ಇಲ್ಲ ಮೇಡಮ್, 3 ನಿಮಿಷ ಸಾಕು. ಥ್ಯಾಂಕ್ಸ್ ಮೇಡಮ್. ಏಕೆ ಒಂದು 2 ನಿಮಿಷ ತಗೊಳ್ಳಿ, ಸಮಯ ಆಗೋಯ್ತು ಮೇಡಮ್. ಮಕ್ಕಳ ಎಲ್ಲರಿಗೂ ಕೇಳಿಸ್ಕೊಳ್ಳಿ, ಒಂದ್ ಸಣ್ಣ ಕತೆ ಹೇಳ್ತಾ ಇದೀನಿ. ಏನು ಅಂದ್ರೆ ಒಂದು ಊರು. ಆ ಊರು ಅಂದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಕಾಡು ಇರುತ್ತಲ್ವಾ. ಆ ಕಾಡಲ್ಲಿ ಏನಿರುತ್ತೆ, ಕಾಡು ಅಂದ್ಮೇಲೆ ಹುಲಿ, ಸಿಂಹ, ನರಿ, ಚಿರತೆ ಎಲ್ಲ ಇರುತ್ತೆ ಅಲ್ವಾ. ಗಿಳಿ, ಕೋಗೆ, ಕಾಗಿಲೆಲ್ಲ ಇರುತ್ತೆ ಅಲ್ವಾ. ಕಾಗೆಗಳು, ಗುಬ್ಬಚ್ಚಿ ಎಲ್ಲ ಇರುತ್ತೆ ಕಾಡಲ್ಲಿ. ಆವಾಗ ಏನ್ ಮಾಡುತ್ತೆ, ಒಂದಿನ ಈ ಹುಲಿ ಏನಾಗುತ್ತೆ, ಹುಲಿ ಅಂದ್ರೆ ಏನು, ರಾಜ. ಸಿಂಹ ಅಂದ್ರೆ ರಾಜ. ಈ ತರ ಎರಡು ಕಿತ್ತಾಡ್ತಾ ಇರ್ತವೆ. ಆಗ ಸಿಂಹನ್ಗೆ ರಾಜ ಮಾಡ್ಕೋತವೆ. ಪ್ರಾಣಿಗಳ ಸಭೆ ಸೇರ್ಕೊಂಡು ಸಿಂಹನ ರಾಜ ಮಾಡ್ತವೆ. ರಾಜ ಆದಾಗ ಏನಾಗುತ್ತೆ, ಸಿಂಹಕ್ಕೆ ಒಂಥರ ತುಂಬಾ ಅಹಂಕಾರ ಬಂದ್ಬಿಡುತ್ತೆ. ನಾನೇ ಈ ಕಾಡಿನ ರಾಜ ಅನ್ಬಿಟ್ಟು ಅವನ್ ಏನ್ ಮಾಡ್ತಾನೆ, ಎಲ್ಲರಿಗೂ ಆ ಸಿಂಹ ರಾಜ ದಿನಾ ನನಗೆ ಒಂದೊಂದು ಆಹಾರ ಬೇಕಲ್ವಾ, ನಾನು ರಾಜ ಅಲ್ವಾ, ನಾನು ಕೂತಿದ ಕಡೆಗೆ ನೀವು ಆಹಾರ ತಂದ್ಕೊಡ್ಬೇಕು ಅಂತ ಒಂದು ನರಿನ ನೇಮಿಸುತ್ತೆ. ಆ ನರಿ ಏನ್ ಮಾಡುತ್ತೆ, ಎಲ್ಲಾದ್ರೂ ಆ ಕಾಡಲ್ಲೆಲ್ಲ ತಿರ್ಗಾಡ್ಕೊಂಡು ಏನಾದ್ರು ಒಂದ್ ಸಣ್ಣ ಪ್ರಾಣಿನ ಎಳ್ಕೊಂಬಂದು ಈ ಸಿಂಹದ ಮುಂದೆ ಹಾಕೋದು. ಸಿಂಹ ತಿನ್ಬಿಟ್ಟು ಸುಮ್ಮನ್ ಮಲ್ಗೋದು. ಏನು ಅಂದ್ರೆ ಸಿಂಹ ಅಂದ್ರೆ ಸೋಮಾರಿ ಸಿಂಹ ಅದು. ಆಯ್ತಾ? ಏನ್ ಮಾಡುತ್ತೆ, ಅದು ಮಲ್ಕೊಂಡ್ ತಿನ್ಬಿಡುತ್ತೆ. ಸುಮ್ನೆ ಬಾಗ್ಲಲ್ಲಿ ಹಂಗೆ ಒಂದು ಗುಹೆ ತರ ಇರ್ತಲ್ಲ, ಆ ಗುಹೆ ಬಾಗ್ಲಲ್ಲೇ ಇರುತ್ತೆ. ಒಂದಿನ ಏನ್ ಮಾಡುತ್ತೆ, ನರಿ ಬಂದ್ ನೋಡ್ಬಿಟ್ಟು, ಓಹೋ ಇದಕ್ ಬುದ್ಧಿ ಕಲಿಸ್ತೀನಿ ತಾಳು, ಎದ್ದು ಓಡಾಡೋದೇ ಇಲ್ಲ, ತನ್ನ ಆಹಾರನು ತಾನು ತಿನ್ನಕ್ಕೆ ಬರಲ್ಲ ಅನ್ಬಿಟ್ಟು ಬುದ್ಧಿ ಕಲ್ಸಕ್ಕೆ ಏನ್ ಮಾಡುತ್ತೆ ನರಿ, ಒಂದಿನ ಊಟನೇ ತಂದು ಕೊಡಲ್ಲ ಅದಕ್ಕೆ, ಸಿಂಹಕ್ಕೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇದೇನು ನಾನು ಅಷ್ಟೊಂದೆಲ್ಲ ಹೇಳಿದೀನಿ, ರಾಜ ಒಬ್ರು ಭಯ ಇಲ್ವಲ್ಲ ನನಗೆ, ಊಟ ತಂದು ಕೊಡ್ಲಿಲ್ವಲ್ಲ ಅಂತ ಸಿಂಹಕ್ಕೆ ಕೋಪ ಬಂದ್ಬಿಡುತ್ತೆ. ಆವಾಗ ನರಿ ಬಂದಾಗ ಏನ್ ಮಾಡುತ್ತೆ, ಏನೋ ಯಾಕೆ ನನ್ಗೆ ಊಟ ತಂದು ಕೊಟ್ಟಿಲ್ಲ ನೀನು, ನಾನ್ ರಾಜ ಅಲ್ವಾ ಅಂತ ಕೇಳುತ್ತೆ. ನರಿ ಏನತ್ತೆ, ಇಲ್ಲ ತಂದು ಕೊಟ್ಟೆ, ನಾನು ನಲ್ಲಿ ಬಾಗ್ಲಲ್ಲಿ ಇಟ್ಟಿದ್ದೆ, ನನ್ಗೆ ಗೊತ್ತಿಲ್ಲಪ್ಪ, ಯಾರೋ ತಿನ್ಬಿಟ್ಟೋಗಿರ್ಬೇಕು ಅನ್ನತ್ತೆ. ಸಿಂಹಕ್ಕೆ ಕೋಪ ಬಂದ್ಬಿಡುತ್ತೆ. ಆವಾಗ ಏನ್ ಮಾಡುತ್ತೆ ನರಿ, ನೀನೇ ಬಾ ಬೇಕಾದ್ರೆ ನೋಡು ಹೊರಗಡೆಗೆ, ನೀನ್ ನೋಡು ಬಾ ಅಂತ ಅನ್ನುತ್ತೆ. ಆ ಕಾಡಲ್ಲಿ ಏನಿರುತ್ತೆ, ಒಂದು ಚಿಕ್ಕದು ಕೊಳ ಇರುತ್ತೆ. ಆ ಕೊಳದ ಹತ್ರ ಹೋಗ್ಬಿಟ್ಟು ಈ ನರಿ ಬುದ್ಧಿ ಕಲ್ಸೋಣ ತಾಳಿ ಸಿಂಹಕ್ಕೆ ಅಂದ್ಬಿಟ್ಟು ನರಿ ಏನ್ ಮಾಡುತ್ತೆ, ಸುತ್ತಾ ಇರುತ್ತೆ. ಅದು ಬಗ್ ನೋಡೋದು ಹಿಂಗೆ ಮಾಡ್ತಾ ಇರುತ್ತೆ. ಸಿಂಹ ಕೂಡ ಅದೇನ್ ಮಾಡುತ್ತೆ, ಹಂಗೆ ತರ ಮಾಡಕ್ ಹೋಗುತ್ತಾ. ಈ ನರಿ ಏನ್ ಮಾಡ್ಕೊಂತು, ಓ ತಾಳಿ ಬುದ್ಧಿ ಕಲ್ಸೋಣ ಅಂತಿರುತ್ತಲ್ವಾ, ಯಾರೋ ತಿಂದೋಗಿರ್ಬೋದು ಅಂತ ಹೇಳ್ಬಿಟ್ಟಿರುತ್ತೆ. ಇದು ಬ್ರೈನ್ಗೆ ಹೊಟ್ಟೋಗುತ್ತದು ಸಿಂಹಕ್ಕೆ. ಓ ನಂತರನೇ ಇನ್ನೊಂದು ಸಿಂಹ ಇದೆ. ಬಗ್ ನೋಡುತ್ತೆ, ಯಾವ್ದ ಕೊಳಗಡೆ ಬಗ್ ನೋಡುತ್ತೆ, ಕೊಳ ತಿಳಿಯಾಗಿರುತ್ತಲ್ಲ, ಸಿಂಹದ ಮುಖನೇ ಕಾಣಿಸುತ್ತೆ ಅಲ್ಲಿ. ಆವಾಗ ಏನ್ ಮಾಡುತ್ತೆ ಇದು ನರಿ ಜಾಣ, ಸಿಂಹ ಏನು ಪೆದ್ದು. ಅದೇನ್ ಮಾಡುತ್ತೆ, ಬಗ್ ನೋಡಿದ ತಕ್ಷಣ ನಂತರನೇ ಅದು ಒಂದಿದೆ ಅಂತ ತಿಳ್ಕೊಂಡ್ಬಿಡುತ್ತೆ. ಅದ್ರ ನೆರಳು ಅಂತ ಅದು ಗೊತ್ತಾಗಲ್ಲ. ಆವಾಗ ಏನ್ ಮಾಡುತ್ತೆ, ತಾಳ್ ನೀನು ಮಾಡ್ತೀನಿ, ನಾನು ತಂದಿರೋ ಆಹಾರ ನೀನ್ ತಿನ್ಕೊಂಡಿದ್ಯಾ ಅನ್ಬಿಟ್ಟಿದೆ, ಹಿಂಗ್ ಬಗ್ಗುತ್ತೆ, ಬಿದೋಗುತ್ತೆ ಕೊಳದೊಳಕ್ಕೆ. ಆಯ್ತಾ? ಅವಾಗ ಏನಾಯ್ತು, ನರಿ ಕಿರ್ಚ್ಕೊಂಡ್ಬಿಟ್ಟು ಕೈ ತಪ್ಪಳೆ ಬಡ್ಕೊಂಡು ನರಿ ಓಡ್ಬಿಡುತ್ತೆ. ನೋಡ್ದ, ದಿನ ನೀನ್ ಸೋಮಾರಿ ತರ ಆಹಾರ ತಂದ್ಕೊಡ್ದಂತೀಯ, ನೀನು ಬುದ್ಧಿ ಸರಿಯಾಗಿ ಕಲಿಸ್ತೆ ಅನ್ಬಿಟ್ಟು ಓಡ್ಬಿಡುತ್ತೆ. ಇದ್ರಲ್ಲಿ ನೀತಿ ಏನಾಯ್ತು, ನೀತಿ ಏನ್ ಗೊತ್ತಾಯ್ತು ಮಕ್ಳ, ಕೇಳಿಸ್ಕೊಂಡ್ರ? ಕತೆ ಅರ್ಥ ಆಯ್ತಾ ಮಕ್ಳ? ಸೋಮಾರಿ ಸಿಂಹಕ್ಕೆ ಬುದ್ಧಿ ಕಲ್ಸಿದ್ ನರಿ ಏನ್ ಮಾಡ್ತು,
ಸೋಮಾರಿ ಆಗಿತ್ತಲ್ವಾ, ಅದೇ ಬಂದು ಆಹಾರ ಹುಡ್ಕೊಳ್ಳಿ ಅಂದ್ಬಿಟ್ಟು ಗುಹೆಯಿಂದ ಈಚೆ ಕರೀತು. ಈಚೆ ಕರೆದ ತಕ್ಷಣ ಅಲ್ಲೊಂದು ಕೊಳ ಇತ್ತು, ಕೊಳದಲ್ಲಿ ನೋಡ್ತು. ನೋಡ್ದಾಗ ಕೋಪ ಬಂತು. ಕೋಪಕ್ಕೆ ಅದು ಬುದ್ಧಿನ ಕೊಡ್ತು. ಏನ್ ಮಾಡ್ತು, ನೋಡಿದ ತಕ್ಷಣ ಬಿದ್ದೋಯ್ತು ಕೊಳದೊಳಗಡೆ, ಪ್ರಾಣ ಕಳ್ಕೊಂತು ಅಲ್ವಾ. ಸಿಂಹದ ಪ್ರಾಣ ಹೋಯ್ತು, ನರಿ ಬುದ್ಧಿವಂತ ಅದು ಕಿಚ್ಚಾಡ್ಕೊಂಡು ನೋಡ್ದ ನಂಗೆ ನೀನ್ ಬುದ್ಧಿ ಕಲಿಸ್ತೆ ಅಂದ್ಬಿಟ್ಟು ಹೋಯ್ತು. ಏನು ಅಂತಂದ್ರೆ ಕೋಪದ ಕೈಯಲ್ಲಿ ಬುದ್ಧಿ ಕೊಡೋದು. ನೋಡು, ನಾನು ಅಲ್ಲಿ ನಂದೇ ಬಿಂಬ ಕಾಣ್ತಾ ಇದೆ ಅಂತ ತಿಳ್ಕೊಳ್ಳಿಲ್ಲ ನೋಡೋದು ಸಿಂಹ. ಬರೀ ಸೋಮಾರಿತನ. ಮೊದ್ಲೇ ಯಾವತ್ತಾದ್ರೂ ಅದು ತಿರ್ಗಾಡಿ ನೋಡಿದ್ರೆ ಕೊಳದೊಳಗಡೆ ನನ್ ಬಿಂಬ ಕಾಣಿಸುತ್ತೆ ಅಂತ ತಿಳ್ಕೊಳ್ಳಿಲ್ಲ. ಅಂದ್ರೆ ಇದ್ರಲ್ಲಿ ಏನು 2 ತರ ನೀತಿ ಇದೆ ಅಂದ್ರೆ, ಸಿಂಹ ಪೆದ್ದಾಯ್ತು, ಕೋಪ ಜಾಸ್ತಿ ಬಂತು, ನರಿ ಬುದ್ಧಿವಂತ ಆಯ್ತು. ಅದಕ್ಕೆ ನರಿ ಬುದ್ಧಿ ಅನ್ನೋದು. ನರಿಗೆ ಬುದ್ಧಿಗಳು ಜಾಸ್ತಿ. ಬೆಳಗ್ಗೆ ತಕ್ಷಣ ನರಿ ಮುಖ ನೋಡಿದ್ಯಾ ಅಂತಾರೆ. ಒಳ್ಳೇದಾಗಿದ್ರೆ ಎಲ್ಲ ಮಾಡಿದ್ರೆ. ಇದು ಒಂದು ಗಾದೆ ಕೂಡ ಇದೆ. ನಿಮ್ಗೆ 2-3 ಅರ್ಥ ಸಿಕ್ತು ಅಂತ ಅನ್ಕೋತೀನಿ ಮಕ್ಳ. ಕತೆ ಚೆನ್ನಾಗಿತ್ತಾ? ಓಕೆ ಮೇಡಮ್, ಥ್ಯಾಂಕ್ ಯು ಮಕ್ಕಳೇ. ಕತೆ ಕೇಳಿದ್ರಲ್ವಾ? ಕಥೆಯಲ್ಲಿ ನಮ್ಗೆ ಸಾರಾಂಶ ಆಮೇಲೆ ನೀತಿ ಕಥೆಗಳಲ್ಲಿ ನಮಗೆ ಎಲ್ಲಾನು ಒಂದು ಒಳ್ಳೊಳ್ಳೆ ಸಂದೇಶನ ನಮ್ಗೆ ಹೊತ್ತು ತರ್ತಾ ಇರ್ತಾರೆ ನಾಗರತ್ನಮ್ಮ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಓಕೆ ಮಕ್ಕಳ, ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ. ಎಲ್ರಿಗೂ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್ಗೆ, ಪ್ರತಿ ಗುರುಗಳಿಗೆ, ಎಲ್ಲ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ, ಇಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ವಂದನೆಗಳು ಹಾಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಮತ್ತೆ ನಾಳೆ ಹೊಸ ವಿಷಯದೊಂದಿಗೆ ಎಲ್ಲರೂ ಕೂಡ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್, ಟಾಟಾ ಎಲ್ರಿಗೂ, ಮತ್ತೆ ಸಿಗೋಣ. ಗುಡ್ ಈವ್ನಿಂಗ್, ಸಿ ಯು.